ಕ್ರೀಡಾಂಗಣದಲ್ಲಿ ಐಪಿಎಲ್ ಸಂಭ್ರಮಾಚರಣೆ ಆಚರಿಸುವ ವೇಳೆ ಬೇಲೂರು ಮೂಲದ ಯುವಕ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಭೂಮಿಕ್ 20 ವರ್ಷ ಮೃತ ದುರ್ದೈವಿಯಾಗಿದ್ದು, ಬೆಂಗಳೂರಿನಲ್ಲಿ ದ್ವಿತೀಯ ವರ್ಷದ ಇಂಜಿನಿಯರಿಂಗ್ ಓದುತ್ತಿದ್ದ ಭೂಮಿಕ್ ಬೇಲೂರು ತಾಲೂಕಿನ ಕುಪ್ಪಗೋಡು ಗ್ರಾಮದ ಡಿಟಿ ಲಕ್ಷ್ಮಣ್ ಅಶ್ವಿನಿ ದಂಪತಿಯ ಏಕೈಕ ಪುತ್ರ ಭೂಮಿಕ್ ಆಗಿದ್ದು, ಕಳೆದ 20 ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿರುವ ಡಿಟಿ ಲಕ್ಷ್ಮಣ್ ಕುಟುಂಬ ಬೆಂಗಳೂರಿನಲ್ಲಿ ಸಣ್ಣ ಕೈಗಾರಿಕೆಯನ್ನು ಲಕ್ಷ್ಮಣ್ ಅವರು ನಡೆಸುತ್ತಿದ್ದರು. ಅಂದು ಕಾಲೇಜಿಗೆ ತೆರಳಿದ್ದ ಭೂಮಿಕ್ ನಂತರ ಸ್ನೇಹಿತರ ಜೊತೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ತೆರಳಿದ್ದರು. ಆ ಸಂದರ್ಭದಲ್ಲಿ ಕಾಲ್ತುಳಿತದಲ್ಲಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಕುಪ್ಪಗೋಡು ಗ್ರಾಮದಲ್ಲಿರುವ ಡಿಟಿ ಲಕ್ಷ್ಮಣ್ ಅವರಿಗೆ ಸೇರಿದ ಜಮೀನಿಗೆ ಆಗಾಗ ಗ್ರಾಮಕ್ಕೆ ಬಂದು ಹೋಗುತ್ತಿದ್ದ ಡಿಟಿ ಲಕ್ಷ್ಮಣ್ ಕುಟುಂಬಸ್ಥರು ಮೃತದೇಹವು ಬೆಳಗಿನ ಜಾವ 5 ಗಂಟೆಗೆ ಹುಟ್ಟೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ಸೂತಕದ ಛಾಯೆ ಅಂತಿದ್ದ ಮನೆ ಇದ್ದ ಒಬ್ಬನೇ ಮಗನನ್ನು ಕಳೆದುಕೊಂಡು ಕಣ್ಣೀರು ಹಾಕುತ್ತಿರುವ ಪೋಷಕರು ಮಗನ ಬೆಳವಣಿಗೆಗಾಗಿ ಬೆಂಗಳೂರಿಗೆ ಹೋಗಿ ಉದ್ಯಮ ನಡೆಸಿ ಕೋಟ್ಯಾಂತರ ಹಣವನ್ನು ಮಗನಿಗೆ ಮಾಡಿದ್ದರೂ ಸಹ ಇಂದು ಈ ಕ್ರಿಕೆಟ್ ಮಾಯೆಗೆ ನನ್ನ ಮಗನನ್ನು ಬಲಿ ಪಡೆದಿದೆ. ಯಾವುದೇ ಪೋಷಕರಿಗೂ ಸಹ ಇಂಥ ದುಸ್ಥಿತಿ ಬರಬಾರದು. ಯಾವುದೇ ಭದ್ರತೆ ಇಲ್ಲದೆ ಈ ರೀತಿ ಮಾಡಿರುವುದು ನನ್ನ ಮಗ ಸೇರಿದಂತೆ ಹಲವಾರು ಪ್ರಾಣ ಹೋಗಿದೆ ಎಂದು ಪೋಷಕರು ಕಣ್ಣೀರು ಹಾಕಿದರು. ಯಾರಿಗೋಸ್ಕರ ಬೇಜಾನಿದೆ. 100 ಕೋಟಿ ಆಸ್ತಿ ಮಾಡಿಟ್ಟೆ, ಏನಕ್ಕೆ? ಈಗ ಓದ್ಕೊಂಡು ಹೋದ್ ನಾನು ಮಾಡಿಟ್ಟೆ, ರಾತ್ರಿ ಆಗಲು ಮಾಡಿಟ್ಟೆ, ಏನಕ್ಕೆ? ಇನ್ನು ಏನಕ್ಕೆ ಬೇಕಾ? ಒಂದು ಪೂಜೆ ಸ್ವರ್ಗ ಎಲ್ಲ ಇದೆ. ಏನಿಲ್ಲ, ಅವ್ನು ಹೆಂಗಿದ್ದ, ಅವ್ನು ಏನ್ ಮಾಡ್ತಾ ಇದ್ದ ಹಂಗೆ ಕಳಿಸ್ತೀನಿ ನಾನು. ಅವ್ನು ಬೇರೆಯವ್ರಿಗೋಸ್ಕರ ನಾನು ಬದುಕಿಲ್ಲ, ಅವನಿಗೋಸ್ಕರ ಬದುಕಿದ್ದೀನಿ. ಅವ್ನು ಹೆಂಗಿದ್ದ ಹಂಗೆ ಕಳಿಸ್ತೀನಿ. ನನ್ಗೆ ಯಾರು ಅಡ್ವೈಸ್ ಕೇಳೋ ಅಂಥದ್ದು ತಗೊಳ್ಳೋ ಅಂಥದ್ದು ಅವನು ತಗೊಳ್ತಾ ಇರಲಿಲ್ಲ, ನಾನು ತಗೊಳ್ಳೋದು ಅಲ್ಲ. ಇಲ್ಲ, ಅವನು ಅಡ್ವೈಸ್ ತಾಂತಿರ್ಲಿಲ್ಲ. ಅವ್ನು ಏನಿತ್ತು ಅದೇ ಮಾಡ್ತಾ ಇದ್ದ, ನಾನು ತಗೊಳ್ಳೋದು. ಹಂಗಾಗಿ ನಮ್ದು ಏನಿದೆ ನಾನು ಅದನ್ನು ಅವ್ನು ಏನಿತ್ತು ಹಂಗೆ ಮಾಡಿ ಕಳಿಸ್ತೀನಿ. ನಾನು ಯಾರನ್ನು ಅದನ್ನು ಅದ್ರ ಬಗ್ಗೆ ಏನು ಮಾತಾಡಿ ಮಾಡೋದಿಲ್ಲ. ಅದಕ್ಕೆ ಅವರೆಲ್ಲ ನಾನು ಇಲ್ಲಿ ಹೇಳಿದ್ರೆ ಇವಾಗ ಇಲ್ಲಿ ಹೇಳ್ತೀನಿ, ಇಲ್ಲ ಅಂದ್ರೆ ನನ್ನವೇ ಬೇಜಾನ್ಸ ಇಟ್ಟಿದ್ದು. ನಾನು ಅಲ್ಲೇ ಮಾಡ್ತಾ ಇದ್ದೆ ಮನೇಲಿ. ನಾನು ಇಲ್ಲ, ನಾನು ಅಲ್ಲಿ ನಮ್ಮ ಮನೆಯಲ್ಲಿ ಮನೆ ಅವನಿಗೆ ಏನು ಇಷ್ಟ ಅದೇ ಮಾಡಿದೆ. ಮನೆ ಒಳಗಡೆ ಮನೆಗೂ ಇಳಿಸಿಲ್ಲ ಅವ್ನ ಬಾಡಿನ. ನಾನು ಹಂಗೆ ತಗೊಂಬಂದಿನಿ. ಅವ್ನು ಏನು ಇಷ್ಟ ಹಂಗೆ ಮಾಡಿದ್ದೀನಿ, ಹಂಗೆ ಮಾಡ್ತೀನಿ. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.